भगवतीं व्यासं ततो जयमुदीरये। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। मुमुक्षोः अमुमुक्षुस्तु परोह्येकान्तभक्तिभाक् ಬೆ- ಮೋಕ್ಷದ ಬಯಕೆಯನ್ನ ತೊಡುವವನಿಗಿಂತ ಮೋಕ್ಷವೂ ಬೇಡ ನೀನು ಸಾಕು ಅಂತ ಅನ್ನುವವನ ಭಕ್ತಿ ಅತ್ಯಂತ ದೊಡ್ಡದು. ಅದು ಆತ್ಯಂತಿಕವಾದ ಸುಖಕ್ಕೆ ಪ್ರಯತ್ನಿಸುವಂತದ್ದು. ಅಂತಹ ಸುಖವೂ ನನಗೆ ಬೇಡ ಅಂತ ದೇವರಲ್ಲಿ ಭಕ್ತಿ ಮಾಡುವವನು ದೇವರ ಗುಣಗಳನ್ನು, ದೇವರ ಅನನ್ಯವಾದಂತಹ ಶಕ್ತಿ ಸಾಮರ್ಥ್ಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೇವಲ ಜ್ಞಾನಾನಂದಮಯವಾದಂತಹ ಭಗವಂತನಲ್ಲೇ ಮನಸ್ಸಿಟ್ಟವನಾಗಿ, ಅದು ಸ್ವಾಭಾವಿಕವಾಗಿ ದೇವತೆಗಳ ಯೋಚನೆ ಸ್ವಾಭಾವಿಕವಾಗಿ ಭಗವಂತನೆಡೆಗೆ ತಿರುಗಿರುತ್ತೆ. ಮತ್ತು ಅನಿತ್ಯವಾದ ಭಕ್ತಿ, ಇಂಥದ್ದೇನೋ ಬೇಕು ಅಂತ ದೇವತೆಗಳು ಭಗವಂತನನ್ನ ಪ್ರೀತಿಸುವುದಲ್ಲ. ತಮ್ಮ ಕರ್ತವ್ಯ ಭಗವಂತನಿಗೆ ಅದನ್ನ ನಾವು ಸಮರ್ಪಣೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಮಾಡ್ತಿರ್ತಾರೆ. ಅದು ಸಿದ್ಧಿಗಳನ್ನ ಕೊಟ್ಟರೂ ಕೂಡ ಆ ಸಿದ್ಧಿಗಿಂತಲೂ ಕೂಡ ಭಕ್ತಿಯೇ ಹಿರಿದಾದದ್ದು. ಯಾವ ಈ ಸಿದ್ಧಿಗಳೆಲ್ಲ ಮನುಷ್ಯನಿಗೆ ಅಥವಾ ದೇವತೆಗಳಿಗೆ ಒದಗುತ್ತೋ ಅದು ಅವರನ್ನ ಮುದಿತನದ ಕಡೆಗೆ ಎಳ್ಕೊಂಡು ಹೋಗುತ್ತೆ ಹೊರತು ಅವರನ್ನ ಅದು ತತ್ಕಾಲದಲ್ಲಿ ಬಹಳ ಆನಂದ, ಹೆಸರು ಕೊಡಬಹುದು. ಆದರೆ ಜರಯತ್ಯಾಶಯ ಕೋಶಂ ನಿಗೀರ್ಣ ಮನನೋ ಯಥಾ, ಅದು ಬೆಂಕಿ ಇದ್ದ ಹಾಗೆ. ನಿಧಾನಕ್ಕೆ ಎಷ್ಟೇ ಗಟ್ಟಿ ಮುಟ್ಟಾದ ಲೋಹವಾದರೂ ಕೂಡ ಕರಗಲೇಬೇಕಾಗತ್ತೆ, ಕರಗಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುವಂತೆ ಆಗತ್ತೆ. ಆದ್ರಿಂದಾಗಿ ಭಕ್ತಿ ನಿರ್ನಿಮಿತ್ತವಾದಾಗಲೇ ಅದಕ್ಕೆ ಶಕ್ತಿ. ಅದ್ಯಾವುದೋ ಅಭಿವ್ಯಕ್ತಿಗೆ, ಸಿದ್ಧಿಗೆ ಕಾರಣವಾಯಿತು ಅಂದಾಗ ತಾನಾಗಿ ಬಂದದ್ದನ್ನವನೇನು ಬೇಡ ಅಂತ ಹೇಳ್ಬೇಕಾಗಿಲ್ಲ. ಆದ್ರೆ ಅದರ ಕಡೆಗೆ ಲಕ್ಷ್ಯ ಕೊಡದೆ ಅದಕ್ಕಿಂತಲೂ ಮಿಗಿಲಾಗಿ ಭಗವಂತನೇ ತನಗೆ ಅತ್ಯಂತ ಆಪ್ಯಾಯಮಾನವಾದದ್ದು ಅಂತ ಭಾವಿಸಿ ಅದರ ಕಡೆಗೆ ಸಾಗಿದಾಗ ಆ ಭಕ್ತಿಗೆ ಇನ್ನಷ್ಟು ಹೆಚ್ಚು ಬಲ ಬರುತ್ತೆ. ಸರ್ವೇ ವೇದಾಸ್ತು ದೇವಾರ್ಥಾಃ ದೇವಾನಾರಾಯಣಾರ್ಥಕಾಃ ನಾರಾಯಣಸ್ತು ಮೋಕ್ಷಾರ್ಥೇ ಮೋಕ್ಷೋ ನಾನ್ಯಾರ್ಥ ಇಷ್ಯತೆ. ಎಲ್ಲ ವೇದಗಳು ಕೂಡ ದೇವತೆಗಳಿಗೋಸ್ಕರ ಇದೆ. ಅಂದ್ರೆ ಅವರು ತಿಳ್ಕೊಳ್ಳುವಷ್ಟು, ಅರ್ಥಾನುಸಂಧಾನ ಮಾಡುವಷ್ಟು ನಾವಾಗ್ಲಿ ಋಷಿಗಳಾಗ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿವರವಾದ, ಆಳವಾದ ತಿಳುವಳಿಕೆ ಅವರಿಗಿದೆ. ಸರ್ವೇ ವೇದಾಹ ದೇವಾರ್ಥ, ದೇವತೆಗಳಿಗೋಸ್ಕರ ಇದೆ. ಎಲ್ಲ ದೇವತೆಗಳು ಅವರು ನಾರಾಯಣಾರ್ಥಕ, ಏನು ಅಂತ ಅರ್ಥ ಮಾಡ್ತಾರೆ? ಇದ್ರೆಲ್ಲದರಲ್ಲೂ ಪ್ರತಿಪಾದ್ಯವಾದವನು ಭಗವಂತನೇ. ಅವನ ಅರ್ಥಕ್ಕೋಸ್ಕರ ಈ ಜಗತ್ತು ಇದೆ ಅಂತ ಭಾವಿಸಿ ಅವನ ಕಡೆಗೆ ಸಾಕ್ತಾರೆ. ನಾರಾಯಣಸ್ತು ಮೋಕ್ಷಾರ್ಥೆ, ನಾರಾಯಣ ಯಾಕೆ ಅಂದ್ರೆ ಅದು ಬಿಡುಗಡೆಯ ಸುಖಕ್ಕಾಗಿ. ಮೋಕ್ಷೋ ನಾನ್ಯಾರ್ಥ ಇಷ್ಯತೆ, ಸುಖ ಯಾಕೆ? ಸುಖ ಯಾಕೆ ಅಂತ ಇದು ಪ್ರಶ್ನೆನೇ ಅಲ್ಲ. ನಾಣ್ಯ ಅರ್ಥ ಇಷ್ಯತೆ, ಇದಕ್ಕೆ ಮತ್ತೆ ಫಲ ಇಲ್ಲ. ಎಲ್ಲದಕ್ಕೆ ಫಲ ಇದೆ, ಬಿಡುಗಡೆಗೆ ಏನು ಫಲ? ಸುಖ ಅಂತ ಹೇಳಿ. ಸುಖಕ್ಕೇನು ಫಲ? ಮತ್ತೆ ಈ ಪ್ರಶ್ನೆ ಕೇಳಿದ್ರೆ ಹುಚ್ಚು ಅನ್ನುತ್ತಾರಲ್ವಾ. ಸುಖ ಯಾಕೆ ಬೇಕು ಅಂದ್ರೆ, ಸುಖ ಯಾಕೆ ಬೇಕು ಅನ್ನೋದು ಪ್ರಶ್ನೆನೇ ಸುಖ ಬೇಕು ಅನ್ನೋದಷ್ಟೇ ಉತ್ತರ. ಏವಂ ಮಧ್ಯಮ ಭಕ್ತಾನಾಂ ಏಕಾಂತಾನಾಂ ನ ಕಸ್ಯಚಿತ್ ಅರ್ಥೇ ನಾರಾಯಣೋ ದೇವಃ ಸರ್ವಮನ್ಯತ್ತದರ್ಥಕಂ. ಇದಿಷ್ಟು ಮೋಕ್ಷದ ಬಯಕೆ ಅಂತನ್ನೋದು ಮಧ್ಯಮ ಭಕ್ತರ ಚಿಂತನೆ. ಆದ್ರೆ ಏಕಾಂತಾನಾಂ, ದೇವ್ರು ಯಾಕೆ ಬೇಕು ಅಂದ್ರೆ ಮೋಕ್ಷಾರ್ಥೆ ಅಂತ ಅನ್ನೋದು ಇಲ್ಲ ಅವರಿಗೆ. ದೇವ್ರು ಯಾಕೆ ಬೇಕು ಅಂದ್ರೆ ದೇವ್ರು ಬೇಕಷ್ಟೇ. ಸರ್ವಮನ್ಯ ತದರ್ಥಕಂ. ಮೋಕ್ಷಕ್ಕೋಸ್ಕರ ದೇವ್ರು ಬೇಡ ಅವರಿಗೆ, ದೇವರಿಗೋಸ್ಕರ ಮೋಕ್ಷ ಬೇಕು. ಅಂದ್ರೆ ಅಕಸ್ಮಾತ್ ಸಿಗುದಿದ್ರು ಕೂಡ ದೇವ್ರು ಬೇಕು, ಅವನ್ ಕೊಟ್ರೆ ಅವನ್ ಕೊಟ್ಟದ್ದನ್ನು ಬಿಡಬಾರ್ದು ಅನ್ನೋದಕ್ಕೋಸ್ಕರ ಅವ್ರು ಮೋಕ್ಷಕ್ಕೆ ಹೋಗಲ್ವಾ ಅಂದ್ರೆ ಹೋಗ್ತಾರೆ. ಆದ್ರೆ ಅವ್ರು ಮೋಕ್ಷವನ್ನು ಬಯಸಿ ಹೋಗುವಂತದ್ದಲ್ಲ, ದೇವ್ರು ಬೇಕು ಅಂತ ಮೋಕ್ಷಕ್ಕೆ ಹೋಗುದು. ಇದು ಗೀತಾಕಲ್ಪದಲ್ಲಿ ಬಂದ ಮಾತು. ತೇ ಏವ ಚ ವಿದುಹು,
ದೇವತೆಗಳೇ ಈ ವಿಷಯದಲ್ಲಿ ಚೆನ್ನಾಗಿ ತಿಳಿದವರು ಕೂಡ. ಯಮೇ ವೇಷವರ್ಣತೆ ತೇನ ಲಭ್ಯ. ಹಾಗಾಗಿ ಹಿಂದಿನ ಶ್ಲೋಕದ ಕೊನೆಯಲ್ಲಿ ಸಾಧಿಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂಚಯೇ ವಿದುಹು, ಈ ಮಾತಿನ ಉದ್ದೇಶ ಇದ್ದದ್ದೇನು ಅಂದ್ರೆ 30ನೇ ಶ್ಲೋಕ ಚೂರ್ ಮೇಲ್ ಹೋಗಿ. ಹಿಂದಿನ ಶ್ಲೋಕ ಹಿಂದೆ. ಹಾ, ಸಾಧಿಭೂತಾದಿದೈವಂ ಮಾಂ ಸಾಧಿ ಯಜ್ಞಂಚಯೇ ವಿದುಹು ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ಅಧಿಭೂತ ಅಧಿದೈವ ಅಧಿಯಜ್ಞಂಚ ಯೇ ವಿದುಹು. ಯಾರು ಭೂತಗಳಲ್ಲಿ ಪಂಚಭೂತಗಳಲ್ಲಿ ನೆಲೆಸಿದಂತಹ ಭಗವಂತ, ದೇವತೆಗಳ ನಡುವೆ ನೆಲೆಸಿದ ಭಗವಂತ, ಯಜ್ಞಗಳಲ್ಲಿ ನೆಲೆಸಿದ ಭಗವಂತ, ಇಂಥದ್ದನ್ನ ಯಾರು ತಿಳ್ಕೊಳ್ತಾರೋ ಅವರು ಪ್ರಯಾಣ ಕಾಲೇ, ಅವರ ಜೀವನದ ಯಾತ್ರೆಯಲ್ಲಿ ಪ್ರಾಣವನ್ನ ತೊರೆಯುವ ಸಂದರ್ಭದಲ್ಲಿ ಮಾಂ ವಿದುಹು ಯುಕ್ತ ಚೇತಸಃ, ಎಲ್ಲೆಡೆ ನನ್ನನ್ನ ಕಂಡದ್ರಿಂದ ಸಾವಲ್ಲೂ ಕೂಡ ಅವರು ನನ್ನನ್ನೇ ಕಾಣುತ್ತಾರೆ, ಸಾವಿನ ಕೊನೆಯೂ ಕೂಡ ನನ್ನ ಆ ಫಲವನ್ನೇ ಅದು ಕೊನೆಗೊಳಿಸುತ್ತೆ, ನನ್ನನ್ನೇ ಪಡೆಯುವುದಕ್ಕೆ ಅದು ಕಾರಣವಾಗುತ್ತೆ ಅಂತ ಹೇಳ್ತಾ ಕೆಳಗೆ ತಾತ್ಪರ್ಯ. ಕೆಳಗೆ ಕೆಳಗೆ ಮುಂದೋಗಿ. ಹ್ಮ್. ದ್ವಂದ್ವಮೋಹೋ ಮಿಥ್ಯಾಜ್ಞಾನಂ ತಮಸ್ತು ಶಾರ್ವರಂ ವಿದ್ಯಾತ್ ಮೋಹಶ್ಚೈವ ವಿಪರ್ಯಯಃ ಇತಿ ಭಾರತೆ. ತಾತ್ಪರ್ಯದಲ್ಲಿ ಮಾತು. ತಮಸ್ತು ಶಾರ್ವರಂ ವಿದ್ಯಾತ್. ತಮಃ ಕತ್ತಲೆ ಅನ್ನೋದು ಆ ಆ, ಅದು ರುದ್ರದೇವರಿಗೆ ಸಂಬಂಧಪಟ್ಟದ್ದು, ಅವರೇ ಅದನ್ನ ನಿಗ್ರಹ ಮಾಡಬೇಕಾದದ್ದು. ದ್ವಂದ್ವಮೋಹೋ ಮಿಥ್ಯಾಜ್ಞಾನಂ. ದ್ವಂದ್ವಮೋಹ, ಹಿಂದೆ ಅನೇಕ ಬಾರಿ ಈ ಶಬ್ದ ಪ್ರಯೋಗ ಬಂತು. ವಿಷಯ ಪದಾರ್ಥಗಳಲ್ಲಿ ಆ ಅದರ ಕಡೆಗೆ ಮನಸ್ಸು ಎಳೆಯುವುದು ಅನ್ನುವ ಮೋಹ, ಅದು ಒಂದು ದ್ವಂದ್ವ ಮೋಹ, ಸುಖ ದುಃಖಗಳಿಗೆ ಎರಡಕ್ಕೂ ಕಾರಣವಾದಂತದ್ರಲ್ಲಿ. ಇನ್ನೊಂದು ಮಿಥ್ಯಾಜ್ಞಾನ, ತಪ್ಪಾದ ತಿಳುವಳಿಕೆ, ಒಂದು ವಸ್ತುವನ್ನ ಇನ್ನೊಂದಾಗಿ ತಿಳಿಯುವುದು, ಅದರಿಂದ ಸುಖ ಸಿಗುತ್ತೆ ಅಂತ ಭಾವಿಸುವುದು, ಅಥವಾ ಇನ್ನೊಂದರಿಂದ ದುಃಖವೇ ಆಗುತ್ತೆ. ಅಯ್ಯೋ, ಅಧ್ಯಾತ್ಮದಲ್ಲಿ ಉಳಿದ್ರೆ ಜೀವನ ಪೂರ ಕಷ್ಟನೇ ಆಗುತ್ತೆ, ದೇವರನ್ನ ನಂಬಿದವನಿಗೆ ಯಾವತ್ತೂ ತೊಂದರೆನೇ ಆಗುತ್ತೆ, ವೇದಾಂತ ಓದಿದವರಿಗೆಲ್ಲ ಜೀವನದಲ್ಲಿ ಏನು ಸುಖವೇ ಇಲ್ಲ. ಈ ತರ ಒಂದು ವಿಚಿತ್ರವಾದ ಭ್ರಮೆಗಳಿರ್ತವೆ. ಇದೆಲ್ಲ ದ್ವಂದ್ವ ಮೋಹಗಳೇ. ಎಲ್ಲಿ ಸುಖ ಸಿಗುತ್ತೆ ಅಂತ ಅನ್ನೋದು, ಎಲ್ಲಿ ನಿಜವಾಗಿ ದುಃಖ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅವರಿಗೆ. ಅದರಿಂದಾಗಿ ಮೋಹಶ್ಚೈವ ವಿಪರ್ಯಯ, ಆ ಏನೂ ತಿಳಿಯದೇ ಇರುವುದು ಅನ್ನೋದು ಒಂದು ಕತ್ತಲೆ, ತಪ್ಪಾಗಿ ತಿಳಿಯುವುದು ಅನ್ನೋದು ಮೋಹ. ದ್ವಂದ್ವ ಮೋಹ ಅಂತ ಅಂದಾಗ ಎಲ್ಲಿ ನಿಜವಾಗಿ ಸುಖ ಇಲ್ವೋ ಅಲ್ಲಿ ಸುಖ ಇದೆ ಅಂತ ಭಾವಿಸ್ತಾನೆ, ಎಲ್ಲಿ ಸುಖ ಇದೆಯೋ ಅಲ್ಲಿ ಸುಖ ಇರುವುದಿಲ್ಲ ಅಂತ ನಿಶ್ಚಯ ಮಾಡಿ ಎಲ್ಲರನ್ನೂ ಆ ಕಡೆಯಿಂದ ತಿರುಗಿಸ್ತಾನೆ. ಜೀವೇಶ್ವರಾಧಿಕಂ ದ್ವಂದ್ವಂ. ಸರಿ, ದ್ವಂದ್ವ ಅಂತ ಆಗದಿಂದ ಶಬ್ದ ಹೇಳ್ತಾ ಇದ್ರಿ. ದ್ವಂದ್ವ ಅಂದ್ರೆ ಏನು? ಜೀವೇಶ್ವರಾಧಿಕಂ, ಜೀವ ಮತ್ತು ಈಶ್ವರ, ಈ ಎರಡು ಅಂತರ ಇದೆ, ಅದು ಪ್ರಧಾನ ದ್ವಂದ್ವ. ಇಂಥದ್ದು ಅನೇಕ ಇದೆ. ಈ ವಿಷಯದಲ್ಲಿ ಮೋಹ ಅಂದ್ರೆ ನಾನೇ ದೇವರಾಗ್ಬಿಡ್ತೇನೆ ಅಂತ, ಅಥವಾ ದೇವರಿಗೆ ಶಕ್ತಿ ಕಳೆದು ನಾನಾಗ್ಬಿಡ್ತೇನೆ ಅಂತ,
ಅಥವಾ ದೇವ್ರು ನಾನು ಏನು ವ್ಯತ್ಯಾಸ ಇಲ್ಲ ಅಂತ, ದೇವ್ರು ನನಗಿಂತ ಚೂರು ಹೆಚ್ಚು ಅಂತ, ಎಲ್ಲ ಸೇರಿದ್ಮೇಲೆ ದೇವರಿಗೆ ಸಮಾನನಾಗ್ಬಿಡ್ತೇನೆ ಅಂತ, ಹೀಗೆ ಏನೇನೋ ಮೋಹಗಳಿರ್ತವೆ. ಇದೆಲ್ಲ ದ್ವಂದ್ವ ಮೋಹ. ಸಮೋಹ ಅಂದ್ರೆ ತದಾಗ್ರಹ. ಸಮೋಹ ಅಂದ್ರೆ ತನ್ನ ತಪ್ಪು ತಿಳುವಳಿಕೆ ಸಮಸ್ಯೆ ಅಲ್ಲ, ಆ ತಪ್ಪು ತಿಳುವಳಿಕೆಯ ಮೇಲೆ ನಿಷ್ಠೆ. ಒಬ್ಬರ ಬಗ್ಗೆ ತಪ್ಪು ತಿಳಿದು ಅವರನ್ನು ಹಾಗೆ ಅಂತ ಡಿಸೈಡ್ ಮಾಡೋದು ಲೋಕದ ದೃಷ್ಟಿಯಲ್ಲಿ. ಅದು ವೇದದ ದೃಷ್ಟಿಯಲ್ಲೂ ಶಾಸ್ತ್ರದ ದೃಷ್ಟಿಯಲ್ಲೂ ಹಾಗೆ ಆಗ್ಬಿಡುತ್ತೆ. ಶಾಸ್ತ್ರ ಯಾವತ್ತೂ ಕೂಡ ನಮ್ಮನ್ನ ರಕ್ಷಿಸುವುದಿಲ್ಲ. ದೇವರು ಕೊಟ್ಟಿರುವ ದಾರಿ, ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ, ಅದರ ಹಿಂದೆ ಮುಂದೆ ನಮಗೇನೂ ಗೊತ್ತಿಲ್ಲದೆ ನಾವು ಅದರ ಬಗ್ಗೆ ಡಿಸೈಡ್ ಮಾಡ್ತೇವೆ. ಇದು ಸಮೂಹ, ಆಗ್ರಹ. ಇದು ಯಾವತ್ತೂ ಕೂಡ ದೇವರ ದಾರಿಯನ್ನ ತೋರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ತಿಳ್ಕೊಳ್ಳಿಕ್ಕೆ ಇಂಥ ಜ್ಞಾನಿಗಳ ದಾರಿಯನ್ನ ಇಡಿ ಅಂತ ಹೇಳಿದ್ರೆ, ಏ ಅದೆಲ್ಲ ನಮಗೆ ನಂಬಿಕೆ ಇಲ್ಲ. ದೇವ್ರ ಮೇಲೆ ನಂಬಿಕೆ ಇದೆಯೋ ಇಲ್ಲೋ ಅಂತಾನೆ ಕೆಲವೊಮ್ಮೆ ಡೌಟ್ ಬರುತ್ತೆ ಅವರಿಗೆ ಇರುವ ಸಂದೇಹಗಳ ನಡುವೆ. ಆಗ್ರಹ ಮಾತ್ರ ತುಂಬಿರುತ್ತೆ. ತದಾಗ್ರಹ ಮಹಾಮೋಹ ಕ್ರೋಧ ಸಾಮಿಸ್ರ ಉಚ್ಯತೆ. ತದಾಗ್ರಹ ಮಹಾಮೋಹ. ನಾನ್ ತಿಳಿದಿದ್ದೇ ಸರಿ, ನಾನ್ ತಿಳಿದದ್ದನ್ನ ಎಲ್ರೂ ತಿಳಿಬೇಕು, ನಾನ್ ತಿಳಿದದ್ದನ್ನ ಎಲ್ರಿಗೂ ತಿಳಿಸುವುದೇ ನನ್ನ ಉದ್ದೇಶ, ನಾನ್ ತಿಳಿದದ್ದನ್ನ ಸರಿಯಾಗಿ ತಿಳಿಯದೇ ಇದ್ರೆ ಅವರ ಮೇಲೆ ಆಕ್ರೋಶ. ಇದೆಲ್ಲವೂ ಕೂಡ ಆಗ್ರಹದ ಮಹಾಮೋಹದ ಒಂದು ವ್ಯಾಪ್ತಿ. ಇನ್ನು ಮುಂದೆ ಹೋದ್ರೆ ಅಕಸ್ಮಾತ್ ಅವರದನ್ನ ಸರಿ ಒಪ್ಕೊಳ್ಬೇಕು ಅಂತ ಆಗ್ರಹ ಇರುತ್ತೆ. ಆ ಕೆಲವೊಮ್ಮೆ ಕೆಲವರಿಗೆ ಇಷ್ಟ ಆಗಲ್ಲ ಅಂತ ಇಟ್ಕೊಳ್ಳಿ. ಕೆಲವರು ಸರಿ ಬಿಡಿ, ಅಡ್ವರ್ಟೈಸ್ ಮಾಡೋದು ನಮ್ ಕೆಲಸ, ಒಪ್ಕೊಳ್ಳಿಲ್ಲ ಅಂದ್ರೆ ಅದು ಅವ್ರ ಇಷ್ಟ, ನಾವ್ ಅದನ್ನ ಹಾಗೆಲ್ಲ ಮಾಡಬಾರ್ದು ಅಂತ ಕೆಲವರು ಸುಮ್ಮನಾಗ್ತಾರೆ. ಅಲ್ಲಿವರೆಗೆ ಸ್ವಲ್ಪ ಒತ್ತಡ ಹಾಕಿ 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 ಪ್ರಯತ್ನ ಮಾಡ್ತಾರೆ. ಇದರ ನೆಕ್ಸ್ಟ್ ಒಬ್ಬ ಇದ್ದಾನೆ, ಕ್ರೋಧ. ಕೋಪ ಬಂದ್ಬಿಡುತ್ತೆ ಅವ್ರು ಒಪ್ಕೊಳ್ಳಿಲ್ಲ ಅಂದಾಗ. ಅವ್ರ ಮೇಲೇನೆ ಸಿಟ್ಟಾಗ್ತೀವಿ, ಅವರನ್ನೇ ನಾವು ದೂಷಿಸ್ಲಿಕ್ಕೆ ಶುರು ಮಾಡಿದ್ದೇವೆ. ಅವ್ರು ಇಲ್ಲಿ ತನಕ ಏನೇನ್ ಹೇಳಿದ್ರು ಅದನ್ನೆಲ್ಲ ಖಂಡನ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಅವ್ರು ಇಲ್ಲಿ ತನಕ ಮಾಡಿದ ಒಳ್ಳೆ ಕೆಲಸಗಳನ್ನೆಲ್ಲ ನಾವು ಕೆಟ್ಟದ್ದಕ್ಕೆ ಮಾಡ್ತಿದ್ದಾರೆ ಅಂತ ಅವರನ್ನ ತಿರಸ್ಕರಿಸ್ಲಿಕ್ಕೆ ಶುರು ಮಾಡ್ತೇವೆ. ಇದು ದೇವರ ವಿಚಾರಕ್ಕೆ, ಅಧ್ಯಾತ್ಮದ ವಿಚಾರಕ್ಕೆ ಮಾತ್ರ ಅಲ್ಲ, ಲೋಕದಲ್ಲೂ ನಮಗೆ ಒಬ್ಬ ವ್ಯಕ್ತಿಯ ಬಗೆಗೆ ಎಲ್ಲವೂ ಉಲ್ಟಾ ಕಾಣ್ಲಿಕ್ಕೆ ಶುರುವಾಗುತ್ತೆ. ಅವರ ಮೇಲೆ ಇಲ್ಲ ಸಲ್ಲದ ಪ್ರತಿಯೊಂದು ಅವ್ರು ಮಾಡಿದ ಒಳ್ಳೆ ಕೆಲಸದ ಮೇಲೂ ಕೋಪ ಬರ್ಲಿಕ್ಕೆ ಶುರುವಾಗುತ್ತೆ. ಅದು ತಾಮಿಸ್ರ. ತದಾಗ್ರಹ ಮಹಾಮೋಹ ಕ್ರೋಧಸ್ತಾಮಿಸ್ರ ಉಚ್ಯತೆ. ಇದು ತಾನು ತಿಳಿದ ಸಂಗತಿಯನ್ನ ಬೇರೆಯವರಿಗೆ ತಿಳಿಸ್ಬೇಕು ಅನ್ನುವ ಆಗ್ರಹ ಇರುವ ತನಕ ಓಕೆ, ಇದು ಬೇಕಾಗುತ್ತೆ. ಇದಕ್ಕೆ ಝೀಲ್ ಅಂತ ಹೇಳ್ಬಹುದು ಕೆಲವೊಂದ್ ಸರ್ತಿ. ಒಪ್ಕೊಳ್ಳಿಲ್ಲ ಅಂದ್ರೆ ಬಿಡಿ, ನಾವು ಕುದುರೆ ನೀರಿನ ತನಕ ಕರ್ಕೊಂಡು ಹೋಗ್ತೀವಿ, ಕುಡಿಬೇಕು ನೀನೆ ಅಂದ್ರೆ ಆಗುದಿಲ್ಲ ಅಂತ ಇಲ್ಲಿಗೆ ಒಬ್ಬ ಸಜ್ಜನ ಬಿಟ್ಟು ಬಿಡ್ತಾನೆ. ಆದ್ರೆ ದುಷ್ಟ ಅಥವಾ ದುರ್ಮಾರ್ಗಿ ಇದಕ್ಕೆ ಮುಂದುವರೆದು ಇನ್ನೂ ಕತ್ತಲೆಯ ಕಡೆಗೆ ಸಾಕ್ತಾನೆ. ಸರ್ಗೆ ಅಂದ್ರೆ ಸರ್ಗ ಅಂತಂದ್ರೆ ಸೃಷ್ಟಿಯ ಕಾಲದಲ್ಲಿ ಜೀವಧರ್ಮಾನೀಶ್ವರೇತು ಯೋ ಜೀವೇಶ್ವೈಶ್ವರ್ಯ ಐಶ್ವರಾನಪಿ ಜೀವೇಶ್ವರೈಕ್ಯಂ ವಾ ದ್ವಂದ್ವಂ ಮೋಹಿ ಸ ಉಚ್ಯತೆ. ಆಗ್ನೇಯ ಪುರಾಣದಲ್ಲಿ ಬಂದ ಮಾತು. ಜೀವರ ಮಿತಿಗಳನ್ನ, ರಾಮನು ತನ್ನ ಹೆಂಡತಿಯನ್ನು ಬಿಟ್ಟು ಅಪರಾಧ ಮಾಡಿದ, ರಾಮನು ಪ್ರಜೆಗಳನ್ನ ನಿಧಾನಕ್ಕೆ ತನ್ನ ಗುಣಗಳಿಂದ ಆಕರ್ಷಣೆ ಮಾಡಿ ತನ್ನ ವಶಕ್ಕೆ ತಂದುಕೊಂಡ. ಅವನ ಗುಣಗಳಿಗೆ ಜನ ಪ್ರೀತಿಸಿದ್ರು ಅದು ಅವನ ದೊಡ್ಡತನ ಅಂತ ಯೋಚನೆ ಮಾಡಿದ್ರು, ಉಲ್ಟಾ ಯೋಚನೆ ಮಾಡ್ತಾರೆ. ಇದೆಲ್ಲ ಟ್ರಿಕ್ಸ್ ಅಷ್ಟೇ. ಮೊದ್ಲು ಬೇಕು ಅಂತ ಜನರನ್ನ ತನ್ನ ವಶಕ್ಕೆ ತಂದ್ಕೊಂಡು ಆಮೇಲೆ ತನ್ನನ್ನು ಕಾಡಿಗೆ ಹೋಗುವಾಗ ಅವ್ರ ತಲೆಯಲ್ಲಿ ನಾನ್ ನ್ಯಾಯ ಮಾಡಿದ್ದೇನೆ ಅಂತ ಅವರಲ್ಲೊಂದು ಸಿಂಪತಿ ಕ್ರಿಯೇಟ್ ಮಾಡಿ ರಾಮಚಂದ್ರ ಕಾಡಿಗೆ ಹೋದ ಅಂತ ಜೀವ ಧರ್ಮಗಳನ್ನ ಈಶ್ವರನಲ್ಲಿ ಆಲೋಚನೆ ಮಾಡಿ. ಕೃಷ್ಣನು ಕೂಡ ಅನೇಕ ಸುಳ್ಳು ಮನುಷ್ಯನ ಹಾಗೆ ಹೇಳ್ತಾನೆ. ಕೃಷ್ಣನು ಕೂಡ ನಿಯಮಗಳನ್ನ ಮೀರಿ ಮನುಷ್ಯನಂತೆ ಸಮರ್ಥಿಸಿಕೊಳ್ತಾನೆ. ಕೃಷ್ಣನು ಕೂಡ ಬೇಕಾದ ರೀತಿಯಲ್ಲಿ
ಮುಖವಾಡ ಹಾಕೊಳ್ಳುವುದನ್ನ ತೋರು ಲೆಕ್ಕಾಚಾರದ ವ್ಯತ್ಯಾಸವನ್ನ ತೋರಿಸ್ತಾನೆ. ಅವನಿಗೆ ಬೇಕಾದಾಗ ಅದು ಪುಣ್ಯ ಆಗತ್ತೆ, ಅವನಿಗೆ ಬೇಡವಾದಾಗ ಅದು ಪಾಪ ಆಗತ್ತೆ ಅಂತ ಕೆಲವರು ಜೀವ ಧರ್ಮಗಳನ್ನ ಪರಮಾತ್ಮನಲ್ಲಿ, ಅವನ ಅವತಾರಗಳಲ್ಲಿ, ಅವನ ಸ್ಥಾನಗಳಲ್ಲಿ, ಅಯ್ಯೋ ಪಾಪ ದೇವರಿಗೂ ಕಷ್ಟ ಆಗುತ್ತೆ, ನಾವೊಂದು 2 ಜನರನ್ನೇ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ, ದೇವ್ರು ಇಷ್ಟು ಜನ ಹೆಣ್ಮಕ್ಳನ್ನ ಹೆಂಗ್ ನೋಡ್ಕೋತಾನೆ, ತುಂಬಾ ಕಷ್ಟ ಆಗಿರುತ್ತೆ. ಅಥವಾ ನಾವು ಒಂದೆರಡು ಸೃಷ್ಟಿಯ ವ್ಯವಸ್ಥೆಯನ್ನೇ ಅಥವಾ ಒಂದು ಕಾರ್ಯಕ್ರಮದ ನಿರ್ವಹಣೆಯನ್ನೇ ಇಷ್ಟು ಒದ್ದಾಟ ಪಟ್ಟು ಮಾಡ್ತೇವೆ, ದೇವ್ರು ಇಡೀ ಜಗತ್ತಿನ ಎಲ್ಲ ವ್ಯವಹಾರಗಳನ್ನು ಹೇಗಪ್ಪ ನೋಡ್ಕೊಳ್ತಾನೆ, ಅವನಿಗೆ ಯಾರಪ್ಪ ದಿಕ್ಕು, ಏನಪ್ಪ ಕಷ್ಟ ಅವನದ್ದು ಅಂತ ಅವನ ಬಗ್ಗೆನೆ ಪಾಪ ಪಾಪ ಅಂತ ಯೋಚನೆ ಮಾಡುವಂತದ್ದು ಒಂದು ಗುಣವಾಗಿ ಚಿಂತನೆ ಮಾಡುವವರು ಕೆಲವರಾದ್ರೆ, ಪಾಪ ಅಂತ ಅನ್ನೋ ದೃಷ್ಟಿಯಿಂದ ದೋಷ ಚಿಂತನೆ ಮಾಡ್ತಾ ದೇವರನ್ನ ಸಾಮಾನ್ಯ ಸ್ತರಕ್ಕೆ ಇಳಿಸುವಂತದ್ದಿರುತ್ತೆ. ಈಗ ಈ ಪರ್ವ, ಉತ್ತರಕಾಂಡ, ಇದೆಲ್ಲ ಇದೇ ಜೀವ ಧರ್ಮಗಳನ್ನ ಪರಮಾತ್ಮನಲ್ಲಿ ಚಿಂತನೆ ಮಾಡುವಂತಹ ಹುಚ್ಚುತನ. ಯೋ ಜೀವೇಶ್ವರೈ ಜೀವೇಶು ಐಶ್ವರಾನಪಿ. ಇನ್ನು ಕೆಲವೊಮ್ಮೆ ಹಾಗಲ್ಲ, ಈ ಮನುಷ್ಯರಲ್ಲಿ ಅವರ ಐಕ್ಯು, ಅವರ ತಾಕತ್ತು, ಅವರ ಸಂಗೀತದ ಅಥವಾ ಸಾಹಿತ್ಯದ ಉನ್ನತಿಕೆಯನ್ನ ಕಂಡಾಗ ಇವನು ಸಾಮಾನ್ಯ ಮನುಷ್ಯ ಆಗಿರ್ಲಿಕ್ಕೆ ಸಾಧ್ಯ, ಇದು ದೇವರದ್ದೇ ಒಂದು ತುಂಡಾಗಿರ್ಬೇಕು, ಇವನಿಗೆ ಯಾವುದೋ ಒಂದು ಅವತಾರ ಕಟ್ಟಿಬಿಡೋಣ. ಜೀವನಲ್ಲಿ ದೇವತೆಗಳನ್ನು ಅಥವಾ ಭಗವಂತನದ್ದೇ ಒಂದು ಅಂಶ ಅಂತ ಅನ್ನೋದಾಗಿಯೋ ಅಲ್ಲದಲ್ಲೆಲ್ಲ ಅವರಿಗೆ ಅವತಾರದ ಹೆಸರನ್ನ ಜೋಡಿಸುವಂತದ್ದು. ಶಾಸ್ತ್ರೀಯವಾಗಿ ಅದಕ್ಕೊಂದು ಆಧಾರ ಇದ್ರೆ ಬೇರೆ ಪ್ರಶ್ನೆ, ಅನ್ನಿಸ್ತು ಯಾರಿಗೊಬ್ರಿಗೆ ಅಂತ ಅವರನ್ನ ಹಾಗೆಲ್ಲ. ಪ್ರತಿಯೊಬ್ರು ದೊಡ್ಡವರಾಗುದು ಹೇಗೆ ಅಂದ್ರೆ ಅವರ ಒಂದು ಹಿನ್ನೆಲೆಯಲ್ಲಿ ಅದಕ್ಕೊಂದು ದೇವತಾ ಕಲ್ಪನೆಯನ್ನು ಮಾಡ್ಲೇಬೇಕು. ಅವರು ದೇವತೆಗಳಲ್ಲದೆ ಇದ್ರೆ ಅವರು ಇಷ್ಟೆಲ್ಲ ಅದ್ಭುತವಾದದನ್ನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ದೇವರ ಅನುಗ್ರಹ ಇದ್ದಾಗ ಸಾಮಾನ್ಯ ಒಂದು ಹುಲ್ಲು ಕೂಡ ಒಂದು ಆಯುಧವಾಗುತ್ತೆ ಅಸ್ತ್ರ ನಿಂತಾಗ. ಅದಕ್ಕೆ ಆ ವ್ಯಕ್ತಿಯೇ ದೇವರಾಗ್ಬೇಕಾಗಿಲ್ಲ, ದೇವತೆಗಳ ವಿಶೇಷ ಸನ್ನಿಧಾನದಿಂದಲೂ ಆ ಕೆಲಸ ಆಗುತ್ತೆ. ಗೊತ್ತಿಲ್ಲದೆ ಯಾವುದನ್ನು ಕೂಡ ನಿರ್ಧಾರ ಮಾಡಿಕೊಂಡು ಮುಂದೆ ಸಾಗಬಾರದು. ವಿದ್ಯಾ ಜೀವೇಶ್ವರ ಐಕ್ಯಂವ ಇನ್ನು ಕೆಲವೊಬ್ರು ಇದ್ದಾರೆ. ಈ ದ್ವಂದ್ವ ಮೋಹ ಅನ್ನೋದಕ್ಕೆ ಎಷ್ಟು ಚಂದದ ನಿರೂಪಣೆ ಇದು. ಆ ಒಂದು ವೇಳೆ ಮುಂದೊಂದು ದಿವಸ ಈ ಗುಣಗಳೆಲ್ಲ ಹೋಗಿ ನಾವು ಕೂಡ ಆ ಉನ್ನತವಾದ ತತ್ ವಿಜಿಜ್ಞಾಸಸ್ವ ಅನ್ನುವ ಶಬ್ದವಾಚ್ಯವಾದ ರೂಪಕ್ಕೆ ಹೋಗಿ ಸೇರಿದ್ರೆ ನಾನು ದೇವರು ಒಂದೇ, ಮುಂದೊಂದು ದಿವಸ ನಾನು ದೇವರೇ ಆಗೋನು, ಜೀವನೇ ದೇವತ್ವಕ್ಕೆ ಏರಿದ್ದು ನಾವು ಲೋಕದಲ್ಲೆಲ್ಲ ನೋಡ್ತೇವೆ. ಹಾಗೇನೆ ಈ ಜೀವನು ಕೂಡ ಒಂದಲ್ಲ ಒಂದು ದಿವಸ ತನ್ನ ಉನ್ನತಿಕೆಯನ್ನ ಹೊಂದಿ ಭಗವಂತನಾಗಿ ಬಿಡ್ತಾನೆ. ತನ್ನ ಈ ಎಲ್ಲ ಅವಿದ್ಯೆಗಳನ್ನು ಕಳ್ಕೊಂಡು ಘಟಾಕಾಶ ಮಠಾಕಾಶದ ಜೊತೆಗೆ ಸೇರಿದ ಹಾಗೆ ಈ ಕೋಣೆಯ ಗೋಡೆ ಒಡೆದಾಗ ದೊಡ್ಡ ಆಕಾಶದ ಜೊತೆಗೆ ಬೆರೆತಂತೆ ಇವನು ಕೂಡ ಈಶ್ವರನ ಜೊತೆಗೆ ಐಕ್ಯವಾಗಿ ಒಂದಾಗಿ ಬಿಡ್ತಾನೆ ಅಂತೆಲ್ಲ ಯೋಚನೆಗಳನ್ನು ಮಾಡುತ್ತಾರೆ. ಇವೆಲ್ಲ ದ್ವಂದ್ವ ಮೋಹಗಳು. ದ್ವಂದ್ವ ಮೋಹಿ ಸ ಉಚ್ಯತೆ ತದ್ಬ್ರಹ್ಮ ಇತ್ಯುಕ್ತೆ ಅನ್ಯತ್ವ ಶಂಕಾಂ ನಿವಾರಯತಿ ತದ್ಬ್ರಹ್ಮ ತದ್ವಿದು ಕೃಷ್ಣನ್ ಅಂತ ಮಾತು ಬಂತಲ್ವಾ. ಹಾಗಾಗಿ ಪರಮಾತ್ಮನನ್ನೇ ಪರಮಾತ್ಮನ ಸ್ಥಿತಿಯನ್ನೇ ಅವನು ಹೊಂದಿಬಿಡ್ತಾನೆ ಅಂತನ್ನುವ ಸಂದೇಹ ಬರಬಹುದಲ್ವಾ ಅಂತಂದ್ರೆ, ಸಾಧಿಭೂತಾದಿ ದೈವಮ್ಮ ಸಾಧಿ ಯಜ್ಞಂಚ ಯೇ ವಿದುಹು, ಪರಮಾತ್ಮನನ್ನೇ ಕುರಿತಾಗಿ ಅಲ್ಲಿ ಮಾತನಾಡಿದ್ದು. ಅಲ್ಲಿ ಆ ತೇ ಬ್ರಹ್ಮ ತದ್ವಿದು ಕೃತ್ಸ್ನಂ ಅಧ್ಯಾತ್ಮಂ ಕರ್ಮಚಾಖಿಲಂ ಅನ್ನುವ ಮಾತು ಬಂದಾಗ ಇಡೀ ಜಗತ್ತೇ ಎಲ್ಲವೂ ಆಗಿಬಿಡುತ್ತೆ ಅಂದಾಗ ದೇವರು ಹೇಳಿದ್ರು, ಭೂತದಿಂದ ಕೂಡಿದವನಾಗಿ, ಯಜ್ಞದಿಂದ ಕೂಡಿದವನಾಗಿ, ದೇವತೆಗಳಿಂದ ಕೂಡಿದವನಾಗಿ ನನ್ನನ್ನ ಬ್ರಹ್ಮ ಅಂತ ತಿಳಿದ್ರೆ ಹೊರತು ಭೂತಗಳೆಲ್ಲ ನಾನೇ, ಯಜ್ಞಗಳೆಲ್ಲ ನಾನೇ, ಉಳಿದ ದೇವತೆಗಳೆಲ್ಲ ನಾನೇ ಅಂತ ತಿಳಿಬೇಕು ಅಂತ ಹೇಳಿದ್ದಲ್ಲ. ಆಶಂಕೆಯನ್ನ ನಿವಾರಣೆ ಮಾಡಿದ್ರು. ತದ್ಬ್ರಹ್ಮ ಇತ್ಯುಕ್ತೆ ಅನ್ಯತ್ವ ಶಂಕಾಂ ನಿವಾರಯತಿ. ದೇವರು ಈ ಎಲ್ಲದರ ಜೊತೆಗೇನೆ ಸೇರಿ ಪರಮಾತ್ಮನ ಅಂದ್ರೆ ಈ ಎರಡು ರೀತಿಯ ಡೌಟ್. ಇನ್ನೊಂದು ಡೌಟ್ ಏನು ಅಂದ್ರೆ,
ತೇ ಬ್ರಹ್ಮ ತದ್ವಿದುಹು ಅಂತ ತದ್ ಬ್ರಹ್ಮ ಅಂತ ಶಬ್ದ ಬಂತು. ನಾನು ಮತ್ತು ಆ ಬ್ರಹ್ಮ ಎರಡು ಬೇರೆ ಬೇರೆಯೋ ಅಂತ ಡೌಟ್ ಬರಬಾರದು. ಯಾಕೆಂದ್ರೆ ಆ ಮಾಂ ಆಶ್ರಿತ್ಯ ಯತಂತೆಯೇ, ನನ್ನನ್ನು ಆಶ್ರಯಿಸಿ ಅದನ್ನ ತಿಳ್ಕೊಳ್ತಾರೆ. ನನ್ನನ್ನು ಆಶ್ರಯಿಸಿ ಅದನ್ನ ತಿಳ್ಕೊಳ್ತಾರೆ ಅಂದ್ರೆ ಅದು ಬೇರೆ ಅಂತ ಆಯ್ತಲ್ವಾ? ಅಂದ್ರೆ ಇಲ್ಲ, ಸಾಧಿ ಯಜ್ಞನಾಗಿ ಸಾಧಿ ದೈವವಾಗಿ ಸಾಧಿ ಭೂತವಾಗಿ ಯೇ ಮಾಂ ಏವ ವಿದುಹು, ನನ್ನನ್ನೇ ತದ್ಬ್ರಹ್ಮ ಅಂತ ತಿಳಿಯುವ ಸ್ಥಿತಿಯಲ್ಲಿ ಅವನಿಗೆ ಬಿಡುಗಡೆಯ ದಾರಿ ಸಿಗುತ್ತೆ. ಮಹಾಪ್ರಯಾಣದ ಕಾಲದಲ್ಲಿ ಯುಕ್ತ ಚೇತಸ್ಕರಾಗಿ ಸಾವಿನ ಹೊತ್ತಿನಲ್ಲಿ ನನ್ನ ನೆನಪು ಅವರಿಗೆ ಉಂಟಾಗುವುದಕ್ಕೆ ಕಾರಣವಾಗುತ್ತೆ ಅಂತ ಈ ಪದ್ಯದ ಮೂಲಕ ಕೃಷ್ಣ ನಿರೂಪಣೆ ಮಾಡಿದ್ದಾನೆ. ತುಂಬಾ ಒಳ್ಳೆ, ಒಂದೊಂದು ಶ್ಲೋಕದಿಂದ ಒಂದೊಂದು ಶ್ಲೋಕಕ್ಕೂ ಕೂಡ ಉತ್ತಮವಾದ ಸಂಬಂಧದಿಂದ ಕೂಡಿದ ಮಾತುಗಳನ್ನ ಆ ಇನ್ನೂ ಯೋಚನೆ ಮಾಡ್ಲಿಕ್ಕಾಗತ್ತೆ. ನಾವಂತೂ ಆ ಮಾತಿನ ಹಿನ್ನೆಲೆಯಲ್ಲಿ ಎಷ್ಟು ಯೋಚನೆ ಮಾಡ್ಲಿಕ್ಕೆ ಸಾಧ್ಯವೋ ಅದನ್ನ ಅನುಸಂಧಾನ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ದೇವೆ ಅನ್ನುವಲ್ಲಿಗೆ ಶ್ರೀ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ನಿರ್ಣಯ ಸಪ್ತಮೋಧ್ಯಾಯ ಭಾಷ್ಯ ಮತ್ತು ತಾತ್ಪರ್ಯದ ಎರಡೂ ಮಾತುಗಳಲ್ಲೂ ಕೂಡ 7ನೆಯ ಅಧ್ಯಾಯ ಮುಕ್ತಾಯ ಆಯಿತು. 8ನೆಯ ಅಧ್ಯಾಯ ಮರಣಕಾಲದಲ್ಲಿ ಏನ್ ಮಾಡಬೇಕು. ಈಗ ಪ್ರಯಾಣ ಕಾಲೇ ಅಂತ ಮಾತು ಬಂತು ಹಿಂದೆ. ಪ್ರಯಾಣ ಕಾಲ ಅಂತಂದ್ರೆ ಅಲ್ಲಿ ಅವನು ಹೇಳಿದ ಕೊನೆಯ ವಾಕ್ಯ ಈ ಅಧ್ಯಾಯದಲ್ಲಿ, ಪ್ರಯಾಣ ಕಾಲೇ ಪಿಚಮಾಂ ತೇ ವಿದುರ್ ಯುಕ್ತ ಚೇತಸಃ ಅಂತ. ಏನಿದು ಪ್ರಯಾಣ ಕಾಲ ಅಂದ್ರೆ? ನಮ್ಗೆ ಪ್ರಯಾಣ ಕಾಲ ಅಂದ್ರೆ ನಾವು ಬೆಳಿಗ್ಗೆ ಮನೆ ಬಿಟ್ಟು ಹೊರಡುದನ್ನ ಅಥವಾ ಬಸ್ಸಲ್ಲಿ ಯಾವುದೋ ಊರಿಗೆ ಹೋಗುದನ್ನ ಪ್ರಯಾಣ ಅಂತ ಅನ್ಕೋತೇವೆ. ಆದ್ರೆ ನಿಜವಾಗಿ ಪ್ರಯಾಣ ಅಂತಂದ್ರೆ ಪ್ರಕೃಷ್ಟವಾದ ಯಾನ, ಉತ್ತಮವಾದ ಗತಿ. ಅಂದ್ರೆ ನಾವು ಸಾವಿನೆಡೆಗೆ ಸಾಗುವಂತಹ ನಡೆಯನ್ನೇ ಪ್ರಯಾಣ ಅಂತ ಹೇಳುದು. ಆ ಪ್ರಯಾಣದ ಸಿದ್ಧತೆ ಹೇಗಿರ್ಬೇಕು, ಅಂಥ ಮರಣ ಕಾಲದಲ್ಲಿ ಮಾಡಬೇಕಾದ ಕರ್ತವ್ಯಗಳೇನು ಅನ್ನೋದನ್ನ ಈ ಅಧ್ಯಾಯ ವಿಸ್ತಾರವಾಗಿ ನಮಗೆ ಬಿಡಿಸಿ ಹೇಳುತ್ತೆ. ಅಲ್ಲಿ ಅವನು ಸಾಧಿಯಜ್ಞ, ಸಾಧಿಭೂತ, ಸಾಧಿದೈವ ಅಂತ ಅಧಿಭೂತದ ಜೊತೆಗೆ ನನ್ನನ್ನ ಚಿಂತಿಸ್ಬೇಕು, ಅಧಿಯಜ್ಞದ ಜೊತೆಗೆ ನನ್ನನ್ನ ಆಲೋಚಿಸ್ಬೇಕು ಅಂತ ಈ ರೀತಿ ಕೃಷ್ಣ ಆ ಕೊನೆಯಲ್ಲಿ ಒಂದು ಬೀಜವನ್ನ ಬಿತ್ತಿದ. ಅದಕ್ಕೆ ಅರ್ಜುನ ಅದರ ವಿವರವನ್ನ ಸ್ಪಷ್ಟಪಡಿಸ್ಬೇಕು ಅಂತ ಕೇಳುತ್ತಾನೆ. ಕಿಂ ತತ್ ಬ್ರಹ್ಮ ತದ್ವಿದು ತೇ ಬ್ರಹ್ಮ ತದ್ವಿದು ಕೃಷ್ಣಂ ಅಂತ ಬಂತು. ಅಲ್ಲಿ ಕರ್ಮ ಅಂತ ಬಂತು, ಅಧ್ಯಾತ್ಮ ಅಂತ ಬಂತು. ಅದೆಲ್ಲವನ್ನು ಸೇರಿ 6 ವಿಷಯಗಳನ್ನ ತಿಳ್ಕೊಳ್ಬೇಕು ಒಬ್ಬ ಪ್ರಯಾಣಕ್ಕೆ ಹೊರಟವ. ಜೀವನದಲ್ಲಿ ಮುಂದೆ ನಡಿಬೇಕು ಅಂತಿದ್ರೆ ಈ 6ಅನ್ನ ತಿಳ್ಕೊಳ್ಬೇಕು. ಯಾವ್ದ್ಯಾವ್ದು? ಕಿಂ ತದ್ ಬ್ರಹ್ಮ 1, ಕಿಂ ಅಧ್ಯಾತ್ಮಂ 2, ಕಿಂ ಕರ್ಮ ಪುರುಷೋತ್ತಮ 3ನೇದ್ದು, ಅಧಿಭೂತಂಚ ಕಿಂ ಪ್ರೋಕ್ತಂ 4ನೇದ್ದು, ಅಧಿದೈವಂ ಕಿಮುಚ್ಯತೆ 5ನೇದ್ದು, ಅಧಿಯಜ್ಞ ಕಥಂ ಕೋತ್ರ 6ನೇದ್ದು. ದೇಹೆ ಅಸ್ಮಿನ್ ಮಧುಸೂದನ ಕೊನೆಗೆ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ. ಈ ಎಲ್ಲ 6 ಮುಖಗಳಿಂದ ನಿನ್ನನ್ನ ಹೇಗೆ ತಿಳ್ಕೊಳ್ಬೇಕು. ನಿಯತಾತ್ಮಭಿಹಿ, ನಿಯತವಾದ ಮನಸ್ಸುಳ್ಳವರು, ನಿಯಂತ್ರಿಸಲ್ಪಟ್ಟಂತಹ ಆಚರಣೆಗಳಿಂದ ಕೂಡಿದ ಬದುಕುಳ್ಳವರು ಹೇಗೆ ಈ ಪ್ರಯಾಣ ಕಾಲದಲ್ಲಿ ನಿನ್ನನ್ನ ಅನುಸಂಧಾನ ಮಾಡಬೇಕು ಅನ್ನೋದನ್ನ ಹೇಳು. ಬ್ರಹ್ಮ, ಕರ್ಮ, ಅಧಿಭೂತ, ಅಧಿದೈವ, ಅಧಿಯಜ್ಞ, ಆಮೇಲೆ ಬ್ರಹ್ಮ. ಬ್ರಹ್ಮ, ಕರ್ಮ, ಅಧ್ಯಾತ್ಮ, ಅಧಿಭೂತ, ಅಧಿದೈವ, ಅಧಿಯಜ್ಞ, ಈ 6 ತಿಳಿಯಲೇಬೇಕಿದ್ದ ಸಂಗತಿ. ಈ 6ರ ಬಗೆಗೆ ನಿನ್ನನ್ನ ತಿಳಿದು 6ರ ಬಗೆಗೆ ತಿಳಿದು ಅದರಿಂದ ನಿನ್ನನ್ನ ಹೇಗೆ ತಿಳಿಯುವುದು ಅನ್ನೋದನ್ನ ಹೇಳಬೇಕು ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಮುಚ್ಯತೆ ಭೂತ ಭಾವೋದ್ಭವ ಕರೋ ವಿಸರ್ಗ ಕರ್ಮ ಸಂಹಿತ. ತುಂಬಾ ಸುಂದರವಾದ ಮಾತು. ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವಃ ಅಧ್ಯಾತ್ಮಂ ಉಚ್ಯತೆ ಭೂತ ಭಾವೋದ್ಭವಕರಃ ವಿಸರ್ಗಃ ಕರ್ಮ ಸಂಹಿತಃ. 3 ಅಂಶಗಳನ್ನು ಹೇಳಿದ್ರಿ ಇಲ್ಲಿ. ಒಂದು, ಅಕ್ಷರಂ ಪರಮಂ ಬ್ರಹ್ಮ. ಅಕ್ಷರ ಅನ್ನುವುದು ಪರಮಂ ಬ್ರಹ್ಮ, ಪರಮಂ ಅಕ್ಷರಂ ಬ್ರಹ್ಮ. ಎಲ್ಲದಕ್ಕಿಂತ ಉತ್ತಮವಾದ ಅಕ್ಷರ ಸ್ಥಿತಿಯೇ ಬ್ರಹ್ಮ.
ಅಂದ್ರೆ ಹ್ಮ್ ಯಾಕೆ ಬ್ರಹ್ಮ ಅಂದ್ರೆ ಸಾಮಾನ್ಯ ವೇದಕ್ಕೂ ಬ್ರಹ್ಮ ಅಂತ ಹೆಸರಿದೆ. ವೇದವೂ ಕೂಡ ಬ್ರಹ್ಮ ಶಬ್ದದಿಂದ ವಾಚ್ಯವಾಗಿದೆ. ಆದ್ರಿಂದಾಗಿ ಆ ಅಕ್ಷರಂ ಬ್ರಹ್ಮ ಅಂತ ಹೇಳಿಬಿಟ್ರೆ ವೇದ ಆಗ್ಬಿಡ್ತಿತ್ತು. ಅದಕ್ಕೆ ಪರಮಂ ಅಕ್ಷರಂ ಬ್ರಹ್ಮ ಅಂತ ವಿವರಣೆ ಕೊಟ್ಟರು. ಪರಮಂ ಅಕ್ಷರಂ ಅದು ಬರೀ ಅಕ್ಷರಂ ಬ್ರಹ್ಮ, ಅದು ಶಬ್ದ ಬ್ರಹ್ಮ. ವೇದಗಳು ಅಪೌರುಷೇಯವಾದಂತಹ ವೇದಗಳು ಬ್ರಹ್ಮ. ಇದು ಪರಮಂ ಅಕ್ಷರಂ ಬ್ರಹ್ಮ, ಆ ಅಕ್ಷರವನ್ನು ಮೀರಿದಂತಹ ತತ್ವ ಅದು ಬ್ರಹ್ಮ. ವೇದಾದಿಗಳಲ್ಲ. ಇಲ್ಲಿ ವೇದಗಳ ಬಗ್ಗೆ ಹೇಳಲಿಕ್ಕೆ ಹೊರಟಿಲ್ಲ. ಬ್ರಹ್ಮ ಅಂತ ಅನ್ನೋದನ್ನ ವೇದವು ಅಂತ ಒಂದು ಅರ್ಥ ಇದೆ, ಅದು ತಪ್ಪಲ್ಲ. ಆದ್ರಿಂದಾಗಿ ಇದು ವೇದಗಳಿಗೆ ಬಂದು ನಿಲ್ಲಬಾರದು. ವೇದಗಳ ತನಕ ಬ್ರಹ್ಮ ಶಬ್ದದ ಅಭಿಪ್ರಾಯ ಇದ್ರೂ ಕೂಡ ಅದನ್ನು ಮೀರಿದ, ಅಕ್ಷರವನ್ನೂ ಮೀರಿದ ಪರಮಂ ಅಕ್ಷರಂ, ಇದು ಮೀ ಅಕ್ಷರವನ್ನು ಮೀರಿದಂತಹ ತತ್ವ ಬ್ರಹ್ಮ. ವೇದಾದಿ ಶಂಕಾ ನಿವೃತ್ತ್ಯರ್ಥಮೇ ತತ್. ಇಲ್ಲಾಂದ್ರೆ ಅಕ್ಷರಂ ಬ್ರಹ್ಮ ಅಂದ್ರೆ ಸಾಕಿತ್ತು. ಅಕ್ಷರಂ ಬ್ರಹ್ಮ, ಪರಮಂ ಅಂದ್ರೆ ಪರಮಂ ಅಕ್ಷರಂ ಬ್ರಹ್ಮ. ಸ್ವಭಾವ ಅಧ್ಯಾತ್ಮ ಮುಚ್ಯತೆ. ಅಧ್ಯಾತ್ಮ ಅಂದ್ರೇನು? ಆತ್ಮನನ್ನು ಅಧಿಕರಿಸಿ ಆತ್ಮನಲ್ಲಿ ನೆಲೆಸಿದಂತಹ ತತ್ವ. ಆತ್ಮನಲ್ಲಿ ನೆಲೆಸಿದ ತತ್ವ ಅಂತಂದ್ರೆ ಆತ್ಮಾಂತರ್ಯಾಮಿಯಾದ ರೂಪ. ಆತ್ಮಾಧಿಕಾರೇ ಯದ್ ತತ್ವ. ಈ ಜಗತ್ತಿನ ಮೇಲೆ, ಆತ್ಮದ ಮೇಲೆ ಯಾರಿಗೆ ಅಧಿಕಾರ ಇದೆಯೋ ಯತ್ ತತ್ ಅಧ್ಯಾತ್ಮಂ. ಅದೇನು? ತಥಾಹಿ ಜೈವ ಸ್ವಭಾವ. ಸ್ವಭಾವ ಅಧ್ಯಾತ್ಮ ಮುಚ್ಯತೆ. ಸ್ವಭಾವ ಅಂದ್ರೆ ಜೀವಕ್ಕೆ ಸಂಬಂಧಿಸಿದ್ದು. ತಿಳ್ಕೊಳ್ಬೇಕಾದ್ದೇನು? ಒಂದು ಪರಮ ಅಕ್ಷರವೆನಿಸಿದಂತಹ, ಅಕ್ಷರವನ್ನು ಮೀರಿದ, ವೇದಗಳನ್ನು ದಾಟಿದಂತಹ ಅತಿಶಯವಾದ ವ್ಯಕ್ತಿತ್ವ ಅದು ಬ್ರಹ್ಮ. ಎರಡನೇದು ಈ ಆತ್ಮದ ಮೇಲೆ ಅಧಿಕಾರವುಳ್ಳದ್ದು, ಅದು ಅಧ್ಯಾತ್ಮ. ಆ ಅಧ್ಯಾತ್ಮ ಅಂದ್ರೆ ಏನು? ಆತ್ಮದ ಪರಿಚಯ ಆಗುವುದು ಹೇಗೆ ನಮಗೆ? ಸ್ವಭಾವದಿಂದ. ಸ್ವಾಖ್ಯ ಭಾವ ಸ್ವಭಾವ. ಜೀವಕ್ಕೆ ಸ್ವಭಾವ, ಜೀವ ಅಂದ್ರೆ ಸ್ವಭಾವ, ಸ್ವಭಾವ ಅಂದ್ರೆ ಜೀವ. ಜೀವದ ಸ್ವಭಾವ ಅಂತ ನಾವು ಹೇಳುವುದು ಹೌದು. ಆದ್ರೆ ಸ್ವಭಾವದಿಂದ ಹೊರತುಪಡಿಸಿದ ಜೀವ ಪ್ರತ್ಯೇಕ ಇಲ್ಲ. ಅದು ತನ್ನದೇ ಆದ ಭಾವ, ತನ್ನದೇ ಆದ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಏನಿದೆ, ಸ್ವಾಖ್ಯೋ ಭಾವ. ತಾನು ತಾನಾಗಿರುವುದು, ತಾನು ತಾನಾಗುವುದೇ ಮೋಕ್ಷ ಅಂತ ಅದಕ್ಕೆ ಹೇಳುದು. ತನ್ನತನವನ್ನ ತಾನು ಸರಿಯಾಗಿ ತಿಳಿದು ಬೆಳೆಯುವುದು ಸ್ವಭಾವ. ಅದು ಅಧ್ಯಾತ್ಮ. ನಿಜವಾದ ಅಧ್ಯಾತ್ಮ ಯಾವುದು ಅಂದ್ರೆ ಆಯಾ ವಸ್ತುವಿನ ಯಥಾಸ್ಥಿತಿಯನ್ನ ಅರಿಯುವುದು. ಪ್ರತಿಯೊಂದು, ಅದು ಜಡ ಪದಾರ್ಥದ್ದಿರ್ಬೋದು, ಚೇತನ ಪದಾರ್ಥದ್ದಿರ್ಬೋದು. ಪ್ರಧಾನವಾಗಿ ತಿಳ್ಕೊಳ್ಬೇಕಾದದ್ದು ಚೇತನಮಯವಾದ ಬದುಕನ್ನ. ಹಾಗಾಗಿ ಸರ್ವದಾ ಅಸ್ತ್ಯೇವೈಕ ಪ್ರಕಾರೇಣೇತಿ ಭಾವ. ಸ್ವಭಾವ ಅಂದ್ರೆ ಏನು ಅಂದ್ರೆ ಸರ್ವದಾ, ಸರ್ವದಾ ಅಸ್ತಿ, ಯಾವಾಗ್ಲೂ ಇದೆ. ಸರ್ವದಾ ಏವ ಅಸ್ತಿ, ಯಾವಾಗ್ಲೂ ಇದ್ದೇ ಇದೆ. ಸರ್ವದಾ ಏಕ ಪ್ರಕಾರೇಣೈವ ಅಸ್ತಿ, ಒಂದೇ ಪ್ರಕಾರವಾಗಿರುತ್ತೆ. ಸ್ವಭಾವ ಒಂದು ಕಾಲದಲ್ಲಿ ಒಂದು ರೀತಿ ಇತ್ತು, ಮತ್ತೆ ಈಗ ಚೇಂಜ್ ಆಯಿತು ಅಂದ್ರೆ ಅದು ಸ್ವಭಾವ ಅಲ್ಲ, ಅದು ಪರಭಾವ. ಸ್ವಭಾವ ಅಂದ್ರೆ ಒಂದೇ ರೀತಿ ಇರುತ್ತೆ. ಅದರದ್ದೇ ಎಕ್ಸ್ಪ್ಯಾನ್ಷನ್ ಇರಬಹುದು, ಅದರದ್ದೇ ಮುದುಡುವಿಕೆ ಇರಬಹುದು. ಬಿಟ್ರೆ ಹೊಸತ್ತು ಒಂದು ಭಾವ ಬಂತು ಅಂದ್ರೆ ಅದು ಸ್ವಭಾವ ಅಲ್ಲ, ಅದು ಆಮೇಲೆ ಬಂದದ್ದು. ಯಾವುದು ಮೊದಲಿನಿಂದ ಇರುತ್ತೋ, ಯಾವುದು ಕೊನೆ ತನಕ ಇರುತ್ತೋ ಅದು ಸ್ವಭಾವ. ಸರ್ವದಾ ಅಸ್ತಿ ಏಕ ಏವ ಪ್ರಕಾರೇಣ, ಏಕ ಪ್ರಕಾರೇಣೈವ ಯದಸ್ತಿ ಸರ್ವದಾ ತತ್ ಸಹ ಸ್ವಭಾವ. ಅಂತಃಕರಣಾದಿ ವ್ಯಾವೃತ್ಯರ್ಥ ಭಾವಶಬ್ದ. ಅಲ್ಲ, ಮನಸ್ಸಿನಲ್ಲಿ ಕೆಲವು ಸರ್ತಿ ಬದಲಾವಣೆ ಆಗ್ತಾ ಇರುತ್ತೆ. ಎಂಥವ್ರ ಜೊತೆಗೆ ಸೇರ್ತೇವೋ ಅಂಥ ಮಾತುಗಳು ನಮ್ಮಿಂದ ಬರುತ್ತೆ, ಎಂಥವರ ಜೊತೆಗೆ ಸೇರ್ತೇವೋ ಅಂಥ ರೀತಿಯಲ್ಲಿ ನಾವು ನಡ್ಕೊಳ್ತೇವೆ. ಅದರಿಂದಾಗಿ ಅದು ಕೂಡ ಕೆಲವೊಂದ್ ಸರ್ತಿ ನಾವೇ ಅಂತ ಅನ್ಕೊಂಡಿರ್ತೀವಲ್ಲ, ಅಂದ್ರೆ ಅದಕ್ಕೆ ಸರ್ವದಾ ಇರುವಂತದ್ದು, ಒಂದು ರೀತಿಯಾಗಿ ಇರುವಂತದ್ದು. ಮನಸ್ಸು ಒಂದೇ ರೀತಿ ಇರುವುದಿಲ್ಲ. ಅದಕ್ಕೆ ಹೇಳಿದ ಅದು ಸ್ವಭಾವ ಆಗುದ್ ಸಾಧ್ಯ ಇಲ್ಲ, ಅದು ಪ್ರಭಾವ. ಮನಸ್ಸಿನ ಹೊರಗಿನ ಜನರ ಜೊತೆಗಿನ ವರ್ತನೆಯಿಂದ ಒಂದಿಷ್ಟು ಬದಲಾವಣೆಗಳೇನಿರುತ್ತೆ. ಭಾರಿ ಜ್ಞಾನಿಯ ರೀತಿ ನಡ್ಕೊಳ್ಳೋದು,
ಅದು ಅಂತಹ ವ್ಯಕ್ತಿಗಳ ಜೊತೆಗೆ ಇದ್ದದ್ರಿಂದ. ಆದ್ರೆ ಒಳಗಿನಿಂದ ಶುದ್ಧ ಶುಂಠ ಇರ್ತಾನೆ, ಆದ್ರೆ ಮಾತು ಕೇಳಿಸ್ಕೊಂಡು ಮ್ಯಾನೇಜ್ ಮಾಡೋದ್ರಲ್ಲಿ ಬಹಳ ಹುಷಾರಿರ್ತಾನೆ. ಅವನು ತನಗೆ ಬೇಕಾದಾಗ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಿರ್ತಾನೆ, ಆದ್ರೆ ಅವನ ಮನಸ್ಸಿನಿಂದ ಬಂದಿರುವುದಿಲ್ಲ. ಅದು ತನ್ನ ಸುತ್ತ ಇದ್ದವರು ಈ ರೀತಿ ಹೇಗ್ ಮಾತಾಡ್ತಾರೆ, ಅವರು ಇಂಥ ಜನರ ಹತ್ರ ಬಂದಾಗ ಹೇಗಿರ್ತಾರೆ, ಇದನ್ನೆಲ್ಲ ಅವನು ಒಳ್ಳೆ ಸ್ಟಡಿ ಮಾಡಿರ್ತಾನೆ. ಇದು ಯಾವಾಗ ಆ ಅಂತ ವ್ಯಕ್ತಿಗಳು ಅವನ ಪರಿಸರದಿಂದ ದೂರ ಆಗ್ತಾರೆ, ಆ, ಕೇವಲ ಅದನ್ನ ನಿರೀಕ್ಷಣೆ ಮಾಡುವುದಿಲ್ಲ, ಇಂಥ ಮಾತುಗಳನ್ನು ಅವ್ರು ಅಪೇಕ್ಷೆ ಪಡುವುದೇ ಇಲ್ಲ. ಅವರೆಲ್ಲ ಏನಿದ್ರು ತತ್ಕಾಲದಲ್ಲಿ ನಂಗೆ ಈಗ ಊಟ ಹಾಕು, ನಮ್ ತಿಂಡಿ ಕಾಡು, ಕೇವಲ ಲೌಕಿಕವಾದ ಬದುಕನ್ನು ನಡೆಸ್ತಾ ಇದ್ದಾರೆ ಎಂದಾಗ ಆ ಭಾವ ಅನ್ನೋದು ಹೊರಟು ಹೋಗುತ್ತೆ. ಆ ಭಾವ ಅನ್ನೋದು ಹೊರಟು ಹೋಗಿ, ಸರಿ ನಿಮಗೆ ಊಟ ಹಾಕೋದಷ್ಟೇ ಮುಖ್ಯ ಅಲ್ವಾ, ನಾನು ಅದರ ಬಗ್ಗೆ ಯೋಚನೆ ಮಾಡುತ್ತೇನೆ ಅಂತ ಆಮೇಲೆ ಆ ರೀತಿಯ ಎತ್ತರದ ಮಾತುಗಳಿಗೆ ಬದಲಾಗಿ ಅವನು ಸಾಮಾನ್ಯರಂತೆ ಬದುಕಲಿಕ್ಕೆ ಶುರು ಮಾಡ್ತಾನೆ. ಇದು ಅಂತಃಕರಣದ ಸ್ವಭಾವ, ಅಂತಃಕರಣದ ಗುಣಧರ್ಮ. ಅದು ನಿಧಾನಕ್ಕೆ ತನ್ನ ಸುತ್ತಲಿನ ವ್ಯಕ್ತಿತ್ವಗಳು ಬದಲಾದ ಹಾಗೆ ಅವನು ಕೂಡ ಬದಲಾಗ್ತಾ ಹೋಗ್ತಾನೆ. ಅದರಿಂದ ಅದು ಭಾವ ಅಲ್ಲ, ಸರ್ವದಾ ಇರುವ ಭಾವ ಅಲ್ಲ, ಏಕಪ್ರಕಾರವಾಗಿರುವ ಭಾವ ಅಲ್ಲ. ಆದ್ರಿಂದಾಗಿ ನ ಏಕಪ್ರಕಾರೇಣ ಸ್ಥಿತಿ ಅಂತಃಕರಣಾದೇಹೇ, ಇಷ್ಟು ಸ್ಪಷ್ಟ ಬಿಡಿಸಿ ಹೇಳಿದ್ದಾರೆ ಈ ಸ್ವಭಾವಕ್ಕೂ ಪ್ರಭಾವಕ್ಕೂ. ನಾವೆಷ್ಟೋ ಸರ್ತಿ ಎಷ್ಟೋ ಜನರ ವರ್ತನೆಗಳನ್ನ ಹೊರಗಿನಿಂದ ನೋಡಿ ಅವರು ಹೀಗೆ ಹಾಗೆ ಅಂತ ನಾವೇ ಡಿಸೈಡ್ ಮಾಡ್ತೇವೆ. ಆದ್ರೆ ಬಹಳ ದೀರ್ಘಕಾಲದಿಂದ ಒಂದೇ ತರದ ಆಲೋಚನೆ, ಒಂದೇ ತರದ ಅಭಿವ್ಯಕ್ತಿ, ಒಂದೇ ತರದ ಪ್ರೀತಿ, ಒಂದೇ ತರದ ವಿಶ್ವಾಸ ಎಲ್ಲಿರುತ್ತೋ ಅದು ಸ್ವಭಾವ. ಅದು ಆ, ಎಲ್ಲಿದ್ದಾರೋ ಅದರ ಮೇಲೆ ಎಲ್ಲಿ ಅವರಿಗೆ ಅನುಕೂಲತೆಗಳು ಕಾಣುತ್ತೋ ಅಲ್ಲಿ ಮಾತ್ರ ಅಂತಹ ವ್ಯಕ್ತಿತ್ವದ ನಿರೀಕ್ಷೆಯನ್ನ ಮಾಡ್ತೇವೆ ಅಂತಂದ್ರೆ ಆವಾಗ ಮನುಷ್ಯ ಅತ್ಯಂತ ದುರ್ಬಲನಾಗಿ ಬಿಡುತ್ತಾನೆ. ಆ ನಂಬಿಕೆಗಳು ಆತನನ್ನ ಆ, ಎಳೆದಾಡುತ್ತೆ. ನಹಿ ಏಕಪ್ರಕಾರೇಣ ಸ್ಥಿತಿ ಅಂತಃಕರಣಾದೇಹೆ, ಅಂತಃಕರಣಗಳ ಸ್ಥಿತಿ ಒಂದೇ ರೀತಿ ಇರುವುದಿಲ್ಲ, ಅದು ಬದಲಾಗ್ತಾ ಇರುತ್ತೆ. ಯಾಕಂದ್ರೆ ವಿಕಾರಿತ್ವ, ಅದು ಅನ್ನದಿಂದ ಹುಟ್ಟುವಂತದ್ದು. ಅನ್ನ ಹೇಗಿರುತ್ತೋ ಹಾಗೆ ಮನಸ್ಸು ಕೂಡ, ಅನ್ನ ಹೇಗಿರುತ್ತೋ ಹಾಗೆ ಬುದ್ಧಿ ಕೂಡ, ಅನ್ನ ಹೇಗಿರುತ್ತೋ ಹಾಗೆ ನೆನಪು ಕೂಡ. ಹಾಗಾಗಿ ನೆನಪು, ಬುದ್ಧಿ, ಮನಸ್ಸುಗಳ ಬದಲಾವಣೆಗೆ ಕಾರಣವಾದ, ವಿಕಾರಕ್ಕೆ ಕಾರಣವಾದಂತಹದ್ದು ಅವನ ಸುತ್ತ ಇರುವ ಕಣ್ಣಿನ ಆಹಾರ, ಕಿವಿಯ ಆಹಾರ, ಬಾಯಿಯ ಆಹಾರ, ಮೂಗಿನ ಆಹಾರ, ಈ ಆಹಾರಗಳಿಂದ ಅವನು ಬದಲಾಗ್ತಾ ಇರ್ತಾನೆ. ಆದ್ರೆ ಒಳಗಿನಿಂದ ಸ್ವ ಶಬ್ದ ಈಶ್ವರ ವ್ಯಾವೃತ್ಯರ್ಥ. ಇನ್ನು ಸ್ವಭಾವ ಅಂದ್ರೆ ಜೀವ ಸ್ವಭಾವ ಅಂತ ಹೇಳುವಾಗ ಯಾಕೆ ಸ್ವ ಅನ್ನುವ ಶಬ್ದ ಹಾಕಿದ್ರು ಅಂದ್ರೆ ಅದು ಈಶ್ವರ ಭಾವ ಅಲ್ಲ, ಜೀವ ಭಾವ. ಅದಕ್ಕೆ ಜೀವ ಅನ್ನೋದನ್ನ ಗೊತ್ತುಪಡಿಸ್ಲಿಕ್ಕೋಸ್ಕರ ಸ್ವ, ತನ್ನದೇ ಆದ, ಅಂದ್ರೆ ಜೀವ ಪರಮಾತ್ಮನಿಗಿಂತ ಅತ್ಯಂತ ಬೇರೆ ಅಂತ ತಿಳಿಸಿದ ಹಾಗೂ ಆಯ್ತು. ಜೊತೆಗೆ ಅದು ಯಾವತ್ತೂ ಕೂಡ ಪರಮಾತ್ಮನ ಭಾವವನ್ನು ಹೊಂದುವುದಿಲ್ಲ ಅಂತ ಅನ್ನೋದನ್ನು ಸ್ಪಷ್ಟಪಡಿಸಿದ ಹಾಗಾಯ್ತು. ಯಾಕೆಂದ್ರೆ ಸರ್ವದಾ ಏಕಪ್ರಕಾರಕವಾದಂತಹ ಅನುಭವ ಉಳ್ಳದ್ದು ಅಂತ ಅಲ್ಲಿ ಬಿಡಿಸಿ ಹೇಳಿದ್ರು. ಸರ್ವದಾ ಏಕಪ್ರಕಾರಕವಾದಂತಹ ಜೀವದ ಭಾವ ಅದು ಆರಂಭದಲ್ಲಿ ಒಂದು ಸರ್ತಿ ತಾನು ದೇವರಿಗೆ ದಾಸ ಅಂತ ಭಾವನೆ ಬಂದ ಮೇಲೆ ಮುಂದೊಂದು ದಿವಸ ತನಗೆ ಜೀವ ಸ್ವಭಾವದ ಪ್ರಕಾರ ದೇವರು ತಾನೇ ಎಲ್ಲ ಆಗಿಬಿಟ್ಟಿದ್ದೇನೆ ಅಂತ ಯೋಚನೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಬುದ್ಧಿಯ ವಿಕಾರ ಆಗ್ಬಹುದಷ್ಟೇ ಹೊರತು ಜೀವ ಸ್ವಭಾವದ ಗುಣಧರ್ಮ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಭೂತಾನಾಂ ಜೀವಾನಾಂ ಭಾವಾನಾಂ ಜಡ ಪದಾರ್ಥಾನಾಂ ಚ ಉದ್ಭವಕರಃ ಈಶ್ವರ ಕ್ರಿಯಾ ವಿಸರ್ಗ. ಇನ್ನೊಂದು ಆ ಶಬ್ದವನ್ನ ಕಿಂಕರ್ಮ ಅಂತ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಕರ್ಮ ಸಂಹಿತ ಕಹ ವಿಸರ್ಗ, ಕೀದೃಶ ವಿಸರ್ಗ ಭೂತ ಭಾವೋದ್ಭವಕರ. ಭೂತ ಅಂದ್ರೆ ಜೀವಗಳು, ಭಾವ ಅಂದ್ರೆ ಜಡ ಪದಾರ್ಥಗಳು, ಭಾವ ಅಂದ್ರೆ ಇರುವಂತದ್ದು, ಭೂಯತೆ ಇರುವಂತವುಗಳು. ಲೋಕದಲ್ಲಿ ಮಣ್ಣು ಮಣ್ಣಾಗಿ, ನೀರು ನೀರಾಗಿ, ಗಾಳಿ ಗಾಳಿಯಾಗಿ, ಬೆಂಕಿ ಬೆಂಕಿಯಾಗಿ, ಆಕಾಶ ಆಕಾಶವಾಗಿ ತಮ್ಮ ತಮ್ಮ ಅಸ್ತಿತ್ವಕ್ಕೆ ತಕ್ಕಂತೆ ಇರುವಂತವುಗಳು ಏನಿದೆಯೋ ಅವುಗಳು ಭಾವಗಳು. ಅಂತಹ ಜಡ ಪದಾರ್ಥಗಳೇನಿದೆಯೋ ಅವುಗಳ ಉದ್ಭವ ಕರಹ. ಉದ್ಭವ ಅಂದ್ರೆ ಇತ್ತು ಹೊರಗ್ ಬಂತು, ಉತ್ ಭವ ಒಳಗಿತ್ತು ಹೊರ ಬಂತು, ಇಲ್ದೇ ಇದ್ದಿದ್ ಬಂದದ್ದಲ್ಲ. ಮತ್ತೆ ಉತ್ ಭವ ಮೇಲಕ್ಕೆದ್ದಿತು, ಹೊರಗೆ ಬಂದಿತು, ಕಾಣಿಸಿತು, ಅಸ್ತಿತ್ವಕ್ಕೆ ಬಂತು, ಕ್ರಿಯಾ ಕಲಾಪಗಳಿಗೆ ಉಪಯುಕ್ತವಾದ ಸ್ಥಿತಿಯಲ್ಲಿ ಒದಗಿ ಬಂತು.
ಇದನ್ನ ಉದ್ಭವಕರಃ ವಿಸರ್ಗ ಹೊರ ತರುವುದು. ಮತ್ತೆ ವಿಸರ್ಗ ಶಬ್ದಕ್ಕೂ ಅದೇ ಅರ್ಥ. ವಿಸರ್ಗ ಅಂದ್ರೆ ಸೃಜ ವಿಸರ್ಗೆ ಒಳಗಿತ್ತು ಹೊರಬಂತು. ಆವಿರ್ಭಾವೆ ಕಾಣಿಸದಂತೆ ಇತ್ತು ಕಾಣಿಸಿತು. ಪ್ರಾದುರ್ಭಾವ ಮೊದಲು ಎಲ್ಲೋ ಇತ್ತು ಈಗ ವಾಪಸ್ ಇಲ್ಲಿಗೆ ಒಟ್ಟೈಸಿ ಒಂದು ಅಸ್ತಿತ್ವವನ್ನು ಪಡ್ಕೊಂಡು ಬಂತು. ಇದನ್ನು ವಿಸರ್ಗ ಅಂತ ಕರೀತಾರೆ. ಇದನ್ನು ಕರ್ಮ ವಿಶೇಷೇಣ ಸರ್ಜನಂ ವಿಸರ್ಗ. ಮನುಷ್ಯನನ್ನಾಗಿ, ಪ್ರಾಣಿಯನ್ನ ಪ್ರಾಣಿಯಾಗಿ, ಪಕ್ಷಿಯನ್ನ ಪಕ್ಷಿಯಾಗಿ, ಆಯಾ ಇಂದ್ರಿಯಗಳ ಸುಖವನ್ನ ಆಯಾ ಪ್ರಾಣಿಗಳಲ್ಲಿ ಹೇಗೆ ಸಿಗಬೇಕೋ ಹಾಗೆ. ಮಂಗನ ಕಣ್ಣು ಬೇರೆ ತರ ನೋಡುತ್ತೆ, ಪ್ರಾಣಿಗಳ ಕಣ್ಣು ಬೇರೆ ತರ, ಮನುಷ್ಯರ ಕಣ್ಣು ಬೇರೆ ತರ, ಇಲಿಯ ಕಣ್ಣು ಬೇರೆ ತರ, ಸೊಳ್ಳೆಯ ಕಣ್ಣು ಬೇರೆ ತರ. ಪ್ರತಿಯೊಂದು ಪ್ರಾಣಿಗಳಲ್ಲಿ ಆಯಾ ಪ್ರಾಣಿಗಳಿಗೆ ಸಂಬಂಧಪಟ್ಟ ಕಣ್ಣು, ಕಿವಿ, ಮೂಗು, ಬಾಯಿ ಇಂದ್ರಿಯಗಳಿಂದ ಏನು ಲಭ್ಯವೋ ಅದಕ್ಕೆ ಲಭ್ಯವಾದ ಆಹಾರ ಪದಾರ್ಥಗಳನ್ನ ಅಲ್ಲಲ್ಲಿ ಒದಗಿಸ್ತಾ ಅದರ ಜೀವ ಕರ್ಮಗಳನ್ನ ಅನುಭವಿಸ್ಲಿಕ್ಕೆ ಬಿಡುವಂತೆ ಮತ್ತು ಆಯಾ ಪ್ರಾಣಿಗಳಿಂದ ಮನುಷ್ಯನಿಗಾಗಬೇಕಾದಂತಹ ಲಾಭಗಳನ್ನು ಚಿಂತಿಸುವಂತೆ ಜಗತ್ತನ್ನ ರೂಪಿಸುವುದು ಅಂತ ಉಂಟಲ್ವಾ, ಅದು ವಿಶೇಷ ಸರ್ಜನ. ಅಂತಹ ವಿಶೇಷ ಸರ್ಜನವನ್ನ ಹಾಗಾಗಿ ನಾವು ಸರ್ಜನಶೀಲ ಅಂತ ಪ್ರಯೋಗ ಮಾಡಬೇಕು ಹೊರತು ಸೃಜನಶೀಲ ಅಂತ ಅನ್ನೋದ್ರಲ್ಲಿ ಕನ್ನಡದ ಪ್ರಯೋಗವಾಗಿ ನಾವು ಹೇಳಬೇಕಷ್ಟೇ ಹೊರತು ಸಂಸ್ಕೃತದಲ್ಲಿ ಸರ್ಜನಶೀಲ ಅನ್ನೋದು ವಿಶೇಷವಾದ ರೂಪ ಆಗುತ್ತೆ. ವಿಶೇಷೇಣ ಸರ್ಜನಂ ವಿಸರ್ಗ ಇತ್ಯರ್ಥ. ಒಟ್ಟು 3 ವಿಷಯಗಳನ್ನ ಹೇಳಿದ ಹಾಗಾಯಿತು. ಬ್ರಹ್ಮ, ಅದು ಅಧ್ಯಾತ್ಮ ಮತ್ತು ಕರ್ಮ, ಈ 3ರ ಚಿಂತನೆಗೆ ಸಂಬಂಧಪಟ್ಟ ಮಾತನ್ನ ಆಚಾರ್ಯರು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಮತ್ತೆ ತಾತ್ಪರ್ಯದಲ್ಲಿ ಏನಿದೆ ಅಂತ ನಾಳೆ ಚಿಂತನೆ ಮಾಡೋಣ ಅಂತ ಹೇಳಿ ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.